ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು MCB. ಸೊ ಇವತ್ತೊಂದು ಬ್ರೇಕ್ಫಾಸ್ಟ್ ಐಡಿಗೆ ಹೋಗ್ತಾಯಿದ್ವಿ. ಆ್ಯಕ್ಚುಲಾಗಿ ಇನ್ನೂ 2 ಗಾಡಿ ಬರಬೇಕಿತ್ತು, ಬಟ್ ಇಬ್ಬರು ಬರೋಕ್ಕಾಗಿಲ್ಲ. ಸೊ ಟೋಟಲಾಗಿ 4 ವೆಹಿಕಲ್ ಹೋಗ್ತಾಯಿದೆ ಇಲ್ಲಿಂದ. ನನ್ನ R15, ಅದು ಬಿಟ್ಟರೆ RC 200 ಹೈನಸ್, ಅದಾದಮೇಲೆ V-Strom ಒಂದಿದೆ, ಅವರು ಫ್ಯೂಲ್ ಅಪ್ ಮಾಡ್ಕೋತಾ ಇದ್ದಾರೆ. ಸೊ ರೈಡ್ ಏನು ಲೈಕ್ ಪ್ಲ್ಯಾನ್ಡ್ ಅಲ್ಲ, ಸಡನ್ ಪ್ಲ್ಯಾನ್ ಅಂತ ಹೇಳಿದ್ರು ತಪ್ಪಿಲ್ಲ, ಯಾಕಂದರೆ ಸಡನ್ನಾಗೆ ಪ್ಲ್ಯಾನ್ ಮಾಡಿರೋ ರೈಡ್ ಇದು. ಓಕೆ, ಟೈಮ್ ಬಂದು 5:30 ಆಗಿದೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಆಲ್ರೆಡಿ ಲೇಟ್ ಆಗಿದೆ. ಸೊ ಹೋಗ್ತಾ ಮಾತಾಡೋಣ. ಸೊ ಲೆಟ್ಸ್ ಸೈನ್ ಇನ್ ಫಾರ್ MCB. ಆ್ಯಕ್ಚುಲಿ ಇನ್ನೊಂದು ಗೋಪುರ ಇತ್ತು, ಅದು ಎದುರುಗಡೆ ಮೌಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಟೈಮ್ ಆಗಿತ್ತು, ಮೌಂಟ್ ಮಾಡೋಕ್ಕೂ ಆಗಿಲ್ಲ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇವಾಗ ಕತ್ಲಿದೆ, ಅಷ್ಟೊಂದು ಎದುರುಗಡೆಯಿಂದ ಏನು ಶಾರ್ಟ್ಸ್ ಬೇಕು ಅಂತ ಅನಿಸಲ್ಲ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಮೌಂಟ್ ಮಾಡಿದ್ರೆ ಆಯಿತು. ಹೆಂಗೋ ಮಧ್ಯದಲ್ಲಿ ಎಲ್ಲಾದರೂ ಸ್ಟಾಪ್ ಮಾಡೇ ಮಾಡ್ತೀವಲ್ಲ. ಬಾಯ್ಸ್ ಎಲ್ಲ ಚಚ್ಚೋ ಮೂಡಲ್ಲಿದ್ದೀರಾ? ಏ ಇವ್ನು ಯಾವನ ಸೆಡೆ ನನ್ನ ಮಗ. ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟ ಗುರು. ವೈಪರ್ ಹಾಕಿದ್ರು ಬೇಜಾರಿಲ್ಲ, ಮಳೆ ಬಂದುಬಿಡ್ತಾ ಅಂತ ಅಂದ್ಕೊಂಡ್ಬಿಟ್ಟ. 1 ಸೆಕೆಂಡ್. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು. ಅಣ್ಣಂಗೆ ಗೊತ್ತಾಗ್ಬಿಡ್ತೇನೋ ನಾವು ಸ್ನಾನ ಮಾಡ್ಕೊಂಡು ಬಂದಿಲ್ಲ ಅಂತ, ಅದಕ್ಕೆ ವೈಪರ್ ಹಾಕ್ಬಿಟ್ಟು ಫುಲ್ ಸ್ನಾನ ಮಾಡಿಸ್ಬಿಟ್ಟ. ಶಾಬಾಷ್. ವಿಂಡ್ ನಾಯ್ಸ್ ಹೆಂಗಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ತುಂಬಾ ವಿಂಡ್ ನಾಯ್ಸ್ ಹೊಡಿತಾ ಇರ್ಬೋದು. ಸೆನ್ಸರ್ ಅಷ್ಟೇ. ಆ್ಯಕ್ಚುಲಿ ಆ ರೋಡ್ ಸಖತ್ತಾಗಿತ್ತು, ಗಾಡಿ ಬೈಕರ್ಸಿಗಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಆ ರೋಡು. ಒಂದು ಖುಷಿ ವಿಷಯ ಏನಂದರೆ, ಅದು ರೋಡ್ ಓಪನ್ ಆಗೋಕ್ಕಿಂತ ಮುಂಚೆನೇ ಆ ರೂಟಲ್ಲಿ ತುಂಬ ಓಡಾಡಿದ್ದೀವಿ. ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು, ಯಾಕಂದರೆ ಆ ರೂಟಲ್ಲಿ ಓಡಾಡಿರಲಿಲ್ಲ ಅಂದರೆ ಇವತ್ತಂತೂ ಆ ರೋಡಲ್ಲಿ ನಮ್ಗೆ ಓಡ್ಸೋಕ್ಕೆ ಆಪ್ಷನ್ನೇ ಇರ್ತಿರಲಿಲ್ಲ. ಆ್ಯಂಡ್ ನಮಗೆ ಆಪ್ಷನ್ ಸಿಗ್ತಾನೂ ಇರಲಿಲ್ಲ. ಆ್ಯಂಡ್ ಬೇಕು ಅಂತ ಹೇಳಿದ್ರು, ಪೇ ಮಾಡ್ತೀನಿ ಅಂತ ಹೇಳಿದ್ರು, ಅವ್ರು ಬಿಡೋದೂ ಇಲ್ಲ. ಸೊ ಮುಂಚೆನೇ ಓಡಾಡಿದ್ದೊಂದು ಬೆಸ್ಟ್ ಪಾರ್ಟ್. ಇವತ್ತು ಏನು ರಿಗ್ರೆಟ್ ಅಂತೂ ಏನೂ ಇಲ್ಲ, ಯಾಕಂದರೆ ಆ ರೋಡಲ್ಲಿ ಓಡಿಸಿದ್ದೀವಿ ಆಲ್ರೆಡಿ. ನಾನಂತೂ ನೆಕ್ಸ್ಟ್ ಲೆವೆಲಾಗಿ ಓಡಿಸಿದ್ದೀನಿ ಆಲ್ರೆಡಿ. ತುಂಬ ಸತಿ ಹೋಗಿದ್ದೀನಿ ಆ ರೋಡಲ್ಲಿ, ಆಲ್ಮೋಸ್ಟ್ ಒಂದು 8-9 ಟೈಮ್ಸ್ ಆ ರೂಟಲ್ಲಿ ತಿರುಗಾಡಿದ್ದೀನಿ. ಸೊ ಎಲ್ಲೂ ರಿಗ್ರೆಟ್ ಇಲ್ಲ ಇವತ್ತು ಓಡ್ಸೋಕ್ಕಾಗ್ತಿಲ್ಲ ಅಂತ. ಬಟ್ ಒಂದು ಕಡೆ ರಿಗ್ರೆಟ್ ಇದೆ, ಒಂದು ಬೇಜಾರಿದೆ. ಅದೊಂದು ರೋಡ್ ನಮಗೂ ಅಲೌ ಮಾಡಿದ್ದಿದ್ರೆ ಇವತ್ತು ನಾವು ಆರಾಮಾಗಿ ಒಂದು ಲೊಕೇಶನ್ನ ತುಂಬ ಬೇಗನೆ ರೀಚ್ ಆಗ್ಬೋದಿತ್ತು. ಹಂಗಂತ ಸರ್ವಿಸ್ ರೋಡ್ ಚೆನ್ನಾಗಿಲ್ಲ ಅಂತಲ್ಲ, ಸರ್ವಿಸ್ ರೋಡು ಸಖತ್ತಾಗೇ ಇದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ, ಒಂದು 200-300 ಮೀಟ್ರಿಗೆ ಒಂದೊಂದು ಹಂಪ್ ಇಟ್ಟಿದ್ದಾರೆ. ಸೊ ಅದೇ ಪ್ರಾಬ್ಲಮ್ಮು, ನಿಲ್ಸ್ಕೊಂಡು ಹೋಗಬೇಕು. ಸೊ ಮೈಸೂರು ಹೈವೇಯಲ್ಲಿ ರೂಲ್ಸ್ ಏನಂದರೆ, ಅವ್ರು ಹೇಳೋ ಪ್ರಕಾರ ಈ ಬೈಕರ್ಸ್ ಎಲ್ಲ ತುಂಬ ಸ್ಲೋ ಹೋಗ್ತಾ ಇರ್ತಾರೆ. ಸೊ ಅವರಿಂದನೇ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ ಅಂತ ಅವ್ರು ಹೇಳೋದು. ಬಟ್ ನನಗೆ ಗೊತ್ತಿದ್ದಂಗೆ ಹಾಗೇನಿಲ್ಲ. ಹಂಗಿದ್ರೂ ಒಂದು ಕ್ಯಾಟಗರೈಸ್ ಮಾಡಿಬಿಡ್ಬೋದು ಇವರು, ಬಿಲೋ 200 cc
ಇಲ್ಲ ಬಿಲೋ 300 CC 300 CC ಬಿಡಿ, ಹಾಂ ಬಿಲೋ 200 CCಗೆ ಅಲೋ ಮಾಡಲ್ಲ ಅಂತ ಹೇಳಿ ಆ ಥರ ಏನಾದರೂ ಮಾಡ್ಬೋದಿತ್ತು ಅಷ್ಟಿದ್ರೆ. ಬಟ್ ನಮ್ಮದು 155 CCನೇ. ಬಟ್ ಹೇಳಿದ್ದು ಸಿಂಪಲ್ಲಾಗಿ ಒಂದು ಮಾತು. ಸೊ ಬಿಲೋ 200 CC ಎಲ್ಲ ಇಟ್ಟಿದ್ರೆ ಓಡಿಸ್ಕೋಬೋದಿತ್ತು. ಇರಲಿ, ರೂಲ್ಸ್ ಎಲ್ಲ ಎಲ್ಲರಿಗೂ ಒಂದೇ ಥರ ಇರಲಿ ಅಂತ ಹೇಳಿ ಮಾಡಿಟ್ಟಿದ್ದಾರೆ, ಬೆಟರೇ. ಇದೀಗ ಹೆಂಗೆ ಗೊತ್ತಾ, ಇಲ್ಲಿಂದ ಸುತ್ತ ಹಾಕೊಂಡು ಹೋಗಬೇಕು. ಮುಂಚೆ ನನಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಹೊಳೆ ಬರುತ್ತೆ ಮುಂದ್ಗಡೆ, ಒಂದು ರಿವರ್ ಬರುತ್ತೆ. ಆ ರಿವರ್ನ ಹಿಂಗೋಗಿ ಎಲ್ಲೋ ಒಂದು ಕಡೆ ಸುತ್ತಾಕೊಂಡು ಬರಬೇಕು. ಲಾಸ್ಟ್ ಟೈಮ್ ನಾವು ಕೊಡೈಕೆನಾಲ್ ಮತ್ತು ಕೇರಳ ರೈಡ್ ಮಾಡಿದಾಗ ಬರ್ತಾ ಬಂಡೀಪುರ ರೂಟಿಂದ ಇಳಿದಿದ್ವಿ. ಸೊ ಮೈಸೂರಿಂದ ಬರುವಾಗ ಸರ್ವಿಸ್ ರೂಟಲ್ಲೇ ಬಂದಿದ್ದು ನಾವು. ಆವಾಗೇನೋ ನೆನಪಿತ್ತು, ಈ ಬ್ಯಾಂಗ್ಳೂರು ರೀಚ್ ಆಗ್ತಾ ಅಂತೂ ಯಾವ್ಯಾವ ರೋಡಲ್ಲೆಲ್ಲ ಬಂದಿದ್ದೀವಿ ನಾವು, ಎಲ್ಲೆಲ್ಲ ಸುತ್ತಾಕೊಂಡು ಏನೇನೋ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಓಕೆ, ರೋಡು ಸಖತ್ತಾಗಿದೆ. ಇವಾಗ ಈ ರೋಡ್ ಹೆಂಗಿದೆ ನೋಡಿ, ಅದೇ ಥರನೇ ಇದೆ. ಬಟ್ ಮಧ್ಯದಲ್ಲಿ ಹಂಪಿಟ್ಟಿದ್ದಾರೆ, ಸ್ವಲ್ಪ ಅಲ್ಲೇ ಟೈಮ್ ಕಟ್ ಆಫ್ ಆಗುತ್ತೆ. ಆ್ಯಂಡ್ ನಾವು ಆ ದಿನ ನೈಟ್ ಬೇರೆ ಆಗಿತ್ತು, ಏನೋ 10:30 ಆಗಿತ್ತು ಅನಿಸುತ್ತೆ. ಆ ಕೆಲವ್ರದ್ದು ಹೆಡ್ಲೈಟು ಚೆನ್ನಾಗಿರಲಿಲ್ಲ, ಏನೂ ಕಾಣಿಸ್ತಾನೂ ಇರಲಿಲ್ಲ. ಆವಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ನಮಗೂ. ಹಂಪ್ ಬಂದಿದ್ದು ಗೊತ್ತಾಗ್ತಿರ್ಲಿಲ್ಲ, ಏನೂ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಜನ ಗಾಡಿ ಹಾರಿಸ್ಕೊಂಡು ಹೋಗಿದ್ದೀವಿ ಅಂದರೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ 18 ಬೈಕರ್ಸ್ ಇದ್ರು ಮುಂಚೆ. ನಾವು ನಮ್ಮ ಲಾಸ್ಟ್ ರೈಡಲ್ಲಿ, ಲೈಕ್ ಔಟ್ಲಾಸಿಂದ ಹೋದ ರೈಡಲ್ಲಿ. ಸೊ ಆ 18 ರೈಡರ್ಸಲ್ಲಿ ಒಂದು 7-8 ಬೈಕ್ ಅಂತೂ ಹಂಪ್ನ ಒಳ್ಳೆ ಪ್ರೀತ್ಸೋತ್ತಪ್ಪ ಪಿಕ್ಚರಲ್ಲಿ ರವಿಚಂದ್ರನ್ ಹಾರಿಸ್ಕೊಂಡು ಹೋದಂಗೆ ಹೆಂಗೆ ಹಾರಿಸ್ಕೊಂಡು ಹೋಗೋರೆ. ಇನ್ನೊಂದು ವಿಷಯ ಏನಂದರೆ, ಈ ಹೆಲ್ಮೆಟಲ್ಲೆಲ್ಲ ಆ್ಯಂಟಿಫಾಗ್ ಬರುತ್ತೆ ನೋಡಿ. ಇವಾಗ ನಾನು ಹಾಕಿರೋ ಹೆಲ್ಮೆಟಲ್ಲೇ ನಂದು ಹೆಲ್ಮೆಟ್ ಬಂದು ಎಕ್ಸರ್ ಹಂಟರ್ ಸೀರೀಸು. ಸೊ ಇದರಲ್ಲೂ ಆ್ಯಂಟಿಫಾಗ್ ಇದೆ. ನನ್ನ ಹತ್ರ ಕೇಳಿದ್ರೆ ಆ್ಯಂಟಿಫಾಗ್ಗಿಂತ ಆ್ಯಂಟಿ ಸ್ಕ್ರ್ಯಾಚ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಬೇಗ ಹೆಲ್ಮೆಟ್ ಸ್ಕ್ರ್ಯಾಚ್ ಆಗಿ ಹೋಗೋದೇ ಜಾಸ್ತಿ. ಆ್ಯಂಟಿಫಾಗ್ ಯೂಸ್ ಆಗಲ್ಲ ಅಂತಲ್ಲ, ಯೂಸ್ ಆಗುತ್ತೆ. ಬಟ್ ನಮ್ಗೆ ಉಚ್ಕೊಂಡೇ ಹೋಗೋದು ಬೆಟರ್ ಗುರು. ಈ ಸ್ಕ್ರ್ಯಾಚ್ ಇಟ್ಕೊಂಡೆಲ್ಲ ಗಾಡಿ ಓಡಿಸೋದಂದರೆ ಅಷ್ಟೊಂದು ಸರಿ ಅನ್ಸಲ್ಲ. ಒಂದು ಸಣ್ಣ ಪುಟ್ಟ 2 ಸ್ಕ್ರ್ಯಾಚ್ ಇದ್ರೂ ಸಾಕು. ಎದುರುಗಡೆ ಎಲ್ಲಾದರೂ ಲೈಟ್ ಬಂದಿರುತ್ತಲ್ಲ, ಫುಲ್ಲು ಬ್ಲೀಚ್ ಆಗಿಬಿಡುತ್ತೆ. 1 ಸೆಕೆಂಡ್ ಆ ಲೈಟೆಲ್ಲ ಶ್ಯಾಟರ್ ಆಗಿ ಒಂಥರ ಬ್ಲೀಚ್ ಆಗಿಬಿಡುತ್ತೆ. ಸೊ ಈ ಆ್ಯಂಟಿಫಾಗ್ ಇರೋದೇ ವೇಸ್ಟ್ ಅನಿಸುತ್ತೆ ನಮಗೆ. ಅಷ್ಟೊಂದು ಯೂಸ್ ಆಗಲ್ಲ. ಯೂಸ್ ಆಗುತ್ತೆ, ಬಟ್ ನಮಗೇನು ಅಷ್ಟೊಂದು ರಿಕ್ವೈರ್ಡ್ ಇಲ್ಲ. ಈ ಆ್ಯಂಟಿಫಾಗ್ ಬದಲು ಆ್ಯಂಟಿ ಸ್ಕ್ರ್ಯಾಚ್ ಕೊಟ್ಟಿದ್ರೆ ವೇ ಬೆಟರ್ ಆಗಿರ್ತಿತ್ತು ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? A few moments later. ಸೊ ನಾವಿವಾಗ ಓಡಿಸ್ತಿರೋದು ಸುಜುಕಿ ವಿ-ಸ್ಟ್ರಾಮ್ SX. ಸೊ ಕೇಳ್ಬೋದು, ಕೆಲವರಿಗೆ ಇದೊಂದು ಕ್ವಶನ್ ಇರುತ್ತೆ, ಈ ಗಾಡಿ ಬಂದು ಟೂರರಾ ಇಲ್ಲ ಆಫ್ ರೋಡರ ಅಂತ. ನನ್ನ ಹತ್ರ ಕೇಳಿದ್ರೆ ಈ ಗಾಡಿ ಪರ್ಟಿಕ್ಯುಲರ್ ಆಗಿ ಒಂದು ಟೂರರ್ ವೆಹಿಕಲ್ ಅಂತಲೇ ಹೇಳ್ಬೋದು. ಮೇನ್ಲಿ ಬಂದು ಇದ್ರ ಇಂಜಿನ್ ಸ್ಪೆಕ್ಸಿಂದ. ಯಾಕಂದರೆ ಇದ್ರ ಇಂಜಿನ್ ಬಂದು ಇದರದ್ದು ಫೇರ್ಡ್ ವರ್ಷನ್ ಆಗಿರುವಂಥ ಸುಜುಕಿ ಗಿಕ್ಸರ್ ಅವ್ರದ್ದೇ ಸೇಮ್ ಇಂಜಿನ್ ಆಗಿದೆ. ಸೊ ಟ್ಯೂನಿಂಗ್ ವೈಸಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಮೇಯ್ನ್ ರೀಸನ್ ಇದು ಆಫ್ ರೋಡರ್ ಅಲ್ಲ ಟೂರರ್ ಅಂತ ಹೇಳೋದಕ್ಕೆ ಮೇಯ್ನ್ ರೀಸನ್ ಬಂದು ಇದರ ಟಾಪ್ ಸ್ಪೀಡ್ ಇದೆಯಲ್ಲ, ಅರೌಂಡ್ 150+ ಇದೆ. ಆ್ಯಂಡ್ ಇದರದ್ದು ಇನಿಷಿಯಲ್ ಪಿಕಪ್ ಇದೆಯಲ್ಲ, ಅದು ಅಷ್ಟೊಂದು ಆ ಒಂದು ಆಫ್ ರೋಡರ್ ಗಾಡಿ ಫೀಲ್ ಸಿಗಲ್ಲ. ಆಫ್ ರೋಡರ್ ವೆಹಿಕಲಲ್ಲೆಲ್ಲ ಫೀಲ್ ಬರುತ್ತೆ ನೋಡಿ ನಿಮಗೆ. ಆ ಇನಿಷಿಯಲ್ ಪಿಕಪ್ಪಲ್ಲಿ ಒಂದು ಪುಲ್ ಇರುತ್ತೆ ನೋಡಿ, ಆ ಪುಲ್ ಅಷ್ಟೊಂದು ಇದರಲ್ಲಿ ಫೀಲ್ ಬರೋಲ್ಲ ನಿಮಗೆ. ಸೊ ಬಟ್ ನೀವು ಈ ಗಾಡಿಯಲ್ಲಿ ಹೈವೇಲಿ ಕ್ರೂಸ್ ಮಾಡ್ತೀರ ಅಂತ ಇದ್ದರೆ ಈ ಗಾಡಿ ಸಖತ್ತಾಗಿದೆ. ಅರೌಂಡ್ 120-130 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಇದರದ್ದು ಟಾಪ್ ಸ್ಪೀಡ್ ಬಂದು 140+ ಇದೆ. ಬಟ್ ಅದನ್ನೇ ನೀವು ಎಲ್ಲಾದರೂ ಆಫ್ ರೋಡರಿಗಂತ ನೀವು ಯೂಸ್ ಮಾಡ್ತೀರ ಅಂತ ಇದ್ದರೆ ಖಂಡಿತ ಆಫ್ ರೋಡಿಂಗ್ ಆಗಲ್ಲ ಅಂತ ಎಲ್ಲೂ ಹೇಳಲ್ಲ. ಬಟ್ ಇದರ ಆಫ್ ರೋಡಿಂಗ್ ಪುಲ್ ಬಂದು ನಿಮ್ಮ ಹಿಮಾಲಯನ್ ಆಗಿರಲಿ, ಎಕ್ಸ್ಪಲ್ಸ್ ಆಗಿರಲಿ, ಆ ಥರ ಇನಿಷಿಯಲ್ ಪುಲ್ ಅಷ್ಟೊಂದು ಎಕ್ಸ್ಪಲ್ಸ್ ಹಿಮಾಲಯನ್ ಅಷ್ಟೆಲ್ಲ ಇಲ್ಲ. ಸೊ ಆ ರೀಸನ್ಗಾಗಿ ಈ ವೆಹಿಕಲ್ನ ಒಂದು ಕಂಪ್ಲೀಟ್ ಟೂರರ್ ವೆಹಿಕಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಯ್ನ್ಲಿ ಇದ್ರದ್ದು ಯಾವುದೇ ವೆಹಿಕಲ್ ಆಗಿರಲಿ, ಆಫ್ ರೋಡಿಂಗ್ ಅಂತ ಬಂತು ಅಂತಂದರೆ ಯಾವುದೇ ವೆಹಿಕಲ್ ಆಗಿರಲಿ ಆಫ್ ರೋಡಿಂಗ್ ಅಂತ ಬಂತು ಅಂತ ಯಾವುದೇ ವೆಹಿಕಲ್ ಆಗಿರಲಿ ಆಫ್ ರೋಡಿಂಗ್ ಅಂತ ಒಂದು ಮಾತು ಬಂತು ಅಂದರೆ ಅದರಲ್ಲಿ ಮೇಯ್ನಾಗಿ ಸ್ಪೋಕ್ ವೀಲ್ ಇರಬೇಕು. ಬಟ್ ಆ ಕ್ವಶನು ಬರುತ್ತೆ ಇವಾಗ. KTM ಅವ್ರದ್ದು 390ಯಲ್ಲೂ ಸ್ಪೋಕ್ ವೀಲ್ ಇಲ್ಲ ಅಂತ. ಖಂಡಿತ ಅವ್ರ ವೆಹಿಕಲಲ್ಲೂ ಸ್ಪೋಕ್ ವೀಲ್ ಕೊಟ್ಟಿಲ್ಲ. ಬಟ್
ಸ್ಪೋಕ್ ವೀಲ್ ಇದ್ದಷ್ಟು ಒಂದು ಆಫ್ ರೋಡಿಗೆ ತುಂಬ ರಿಲಯಬಲ್ ಆಗಿರುತ್ತೆ ಆ ವೆಹಿಕಲ್. ಸೊ ಇದರಲ್ಲೂ ಮ್ಯಾಗ್ ವೀಲ್ ಇದೆ. ಕೋರ್ ಆಫ್ ರೋಡಿಂಗ್ಗಿಂತ ನಾರ್ಮಲ್ ಆಫ್ ರೋಡಿಂಗಲ್ಲಿ ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ವೆಹಿಕಲ್ದು ಇನ್ನೊಂದು ಸ್ಪೆಕ್ಸ್ ವಿಷಯದಲ್ಲಿ ಬಂದರೆ ಸೀಟಿಂಗ್ ಪೊಸಿಷನ್ ಸಖತ್ ಕಂಫರ್ಟೇಬಲ್ ಆಗಿದೆ. ಈ ಗಾಡಿದು ಸಿಟ್ಟಿಂಗ್ ಪೊಸಿಷನ್ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗಂತೂ ತುಂಬ ಕಂಫಿಯಾಗಿ ಅಂತ ಫೀಲ್ ಆಗ್ತಿದೆ. ಟೆಕ್ ವೈಸಲ್ಲಿ ಇದರಲ್ಲಿ ಅಂಥ ಏನು ಫೀಚರ್ಸ್ ಏನಿಲ್ಲ. ಬೇಸಿಕ್ ಬ್ಲೂಟೂತ್ ಕನೆಕ್ಷನ್ ಇದೆ. ಅದು ಬಿಟ್ಟರೆ ನಿಮಗೆ ಏನು ಅಂಥ ಟೆಕ್ ವೈಸಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಅಂಥ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅಂಥ ಫೀಚರ್ಸ್ ಏನಿಲ್ಲ. ಬೇಸಿಕ್ ಫೀಚರ್ಸೇ ಇದೆ ಇದರಲ್ಲೂ. ಸೊ ಈ ವೆಹಿಕಲ್ದು ಟಾರ್ಕ್ ಬಂದು 22.3ನೋ 2ನೋ ಇದೆ. 22.3 ಅಂತ ಅಂದ್ಕೊಂಡಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಕೆಳಗಡೆ ಹಾಕಿರ್ತೀನಿ 22.3 ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ BHP ಬಂದು ಅರೌಂಡ್ 26.5 BHP ಇದೆ ಇದರಲ್ಲಿ. ಸೊ ಟಾರ್ಕ್ ಆಗಲಿ BHP ಆಗಲಿ ಡೀಸೆಂಟ್ ಆಗೇ ಇದೆ. ಒಂದು 250cc ಡೀಸೆಂಟ್ ಟಾರ್ಕ್ ಮತ್ತು BHP ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅರೌಂಡ್ 190 to 120ವರೆಗೆ ಎಲ್ಲೂ ವೈಬ್ರೇಷನ್ ಫೀಲ್ ಆಗಲ್ಲ. ಅಬೋ 120 ಆದರೂ ಲೈಟಾಗಿ ಒಂದು ಬಝಿನೆಸ್ ಇದೆ, ಬಟ್ ಅಷ್ಟೊಂದು ಫೀಲ್ ಆಗಲ್ಲ ನಿಮಗೆ. ಗಾಡಿ ವೆಯ್ಟು ಅಷ್ಟೊಂದಿಲ್ಲ, ಲೈಕ್ ತುಂಬ ವೆಯ್ಟ್ ಏನು ಅನಿಸ್ತಾ ಇಲ್ಲ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ತುಂಬ ಚೆನ್ನಾಗಿದೆ. ಮ್ಯಾನುವರ್ ಮಾಡೋದಕ್ಕೂ ಈಸಿಯಾಗಿದೆ, ಅಂತ ಏನು ಡಿಫಿಕಲ್ಟಿ ಇಲ್ಲ. ತುಂಬ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಈ ಗಾಡಿದು. ಲೀನ್ ಮಾಡಿದ್ರು ನಿಮಗೇನು ಒನ್ ಸೈಡ್ ವೆಯ್ಟೆಡ್ ಅಂತ ಫೀಲ್ ಆಗಲ್ಲ. ಚೆನ್ನಾಗಿದೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ. ಅದು ಬಿಟ್ಟರೆ ನಿಮಗೆ ಚಾರ್ಜರ್ ಸಾಕೆಟ್ ಕೊಟ್ಟಿದ್ದಾರೆ, ಲೈಕ್ USB ಚಾರ್ಜರು. ಸೊ ನಿಮಗೆ ಎಕ್ಸ್ಟ್ರಾ ಏನು ಚಾರ್ಜರ್ ಸಾಕೆಟ್ನ ಹಾಕೋಬೇಕು ಇಲ್ಲ, ಚಾರ್ಜರ್ ಸಾಕೆಟ್ ಇರುವಂಥ ಹೋಲ್ಡರ್ಸೇ ಹಾಕೋಬೇಕು ಅಂತ ಏನಿಲ್ಲ. ನಾರ್ಮಲಾಗಿ ಇಲ್ಲಿಂದ ಚಾರ್ಜರ್ನ ನಿಮ್ಮ ಚಾರ್ಜರ್ ವೈರ್ನ ಇಲ್ಲಿ ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ USB ಚಾರ್ಜರ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಗಾಡಿ ಒಂದು ಸತಿ ಹೆಂಗೋ ಹೋಗ್ತಾ ಇದ್ದೀವಲ್ಲ ಲೊಕೇಶನಿಗೆ, ಸೊ ಬೆಟ್ಟದ ಮೇಲೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತಲೂ ನೋಡೋಣ. ಸೊ ಅಲ್ಲೂ ನಿಮಗೆ ಈ ಗಾಡಿ ಪರ್ಫಾರ್ಮೆನ್ಸ್ ಹೇಗೆ ಅಂತ ಹೇಳ್ತೀನಿ. ಬಟ್ ಓವರ್ ಆಲ್ ನನಗಂತೂ ಗಾಡಿ ಇಷ್ಟ ಆಯಿತು. ಗಾಡಿ ಇಂಜಿನ್ ಸ್ಮೂತ್ನೆಸ್ ಆಗಿರಲಿ, ಗಾಡಿ ಇಷ್ಟೊತ್ತು ಹೈವೇ ಕ್ರೂಸ್ ಮಾಡ್ಕೊಂಡು ಬಂದ್ವಿ. ಲೈಕ್ ಹೈವೇ ಅಂತ ಹೇಳೋ ಬದಲು ಸರ್ವಿಸ್ ರೋಡಲ್ಲೇ ಕ್ರೂಸ್ ಮಾಡ್ಕೊಂಡು ಬಂದ್ವಿ. ಬಟ್ ಒಂದು ಇನಫ್ ಡೀಸೆಂಟ್ ಸ್ಟ್ರೆಚ್ ಸಿಕ್ತು ನಮಗೆ ಗಾಡಿ ಕ್ರೂಸ್ ಮಾಡೋದಕ್ಕೆ. ಸೊ ಓವರ್ ಆಲ್ ಗಾಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೇನ್ಲಿ ಹೇಳಿದ್ನಲ್ಲ, ಲೈಕ್ ಪಿಕಪ್ ವೈಸಲ್ಲ ಲೈಕ್ ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು. ಹೆಚ್ಚು ಕಮ್ಮಿ ಒಂದು ಎಲ್ಲೋ ಟಾರ್ಕಲ್ಲಿ ಇನ್ನೊಂದು ಪಾಯಿಂಟ್ ಟಾರ್ಕ್ ಜಾಸ್ತಿನೇ ಮಾಡ್ಬೋದಿತ್ತು. 23 ಎಲ್ಲಾದರೂ ಇಡ್ಬೋದಿತ್ತು ಟಾರ್ಕ್ನ. ಯಾಕಂದರೆ ಲೈಕ್ ಕೈಂಡ್ ಆಫ್ ಓಕೆ ಇಲ್ಲಿಂದ ರೈಟಾ. ಸೊ ಹೇಳಿದ್ನಲ್ಲ, ಲೈಕ್ ಟಾರ್ಕ್ ವಯಸ್ಸಲ್ಲಿ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು. ಲೈಕ್ ಇಲ್ಲೇ ನೋಡ್ತಿರ್ಬೋದು ನೀವು, ಥರ್ಡ್ ಗೇರಲ್ಲೇ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ. ಫೈನಲಿ ಲೊಕೇಶನಿಗೆ ರೀಚ್ ಆದ್ವಿ. A few moments later. ಸೊ ಗೋಪುರದಲ್ಲಿ ತುಂಬ ಚಾರ್ಜ್ ಇಲ್ಲ. ಲೊಕೇಶನ್ ರೀಚ್ ಆಗಿದ್ದೀವಿ. ಒಂದು ಆಫ್ ರೋಡ್ ಟ್ರೈ ಮಾಡೋಣ. ಆಫ್ ರೋಡಿಂಗ್ ಅಂತ ಹೇಳೋ ಬದಲು ಈ ಬೆಟ್ಟ ನಡ್ಸೋಣ ಅಂತ ಹೇಳ್ಬೋದು. ಸೊ ನಾನು ಹೇಳ್ದಂಗೆ ಇದ್ರದ್ದು ಸಸ್ಪೆನ್ಷನ್ ಸೆಟಪ್ ಬಂದು ಸಿಟಿ ಯೂಸಿಗೆ ಕರೆಕ್ಟಾಗಿದೆ. ಯಾಕಂದರೆ ತುಂಬ ಗುತ್ತಾ ಇದೆ ಇಲ್ಲಿ, ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ. ಲೈಕ್ ಸಸ್ಪೆನ್ಷನ್ ಸೆಟಪ್ ಬಂದು ಬಟ್ ಓಕೆ. ಇಂಥ ಆಫ್ ರೋಡಿಂಗ್ ಆಗಲಿ ಬೆಟ್ಟ ಹರಿಸೋದಕ್ಕೆ ಇದ್ರದ್ದು ಪಿಕಪ್ ಸಾಕಾಗುತ್ತೆ. ಆಬ್ವಿಯಸ್ಲಿ ಯಾವುದೇ ಗಾಡಿ ಆಗಲಿ ಇರಲಿ ಇಲ್ಲಿ ಹರಿಸ್ಬೋದು.